ಜಸ್ಟ್ ಏನಿವ ಚೇಂಜಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಸಿಂಬಲ್ಸ್. ವೆನ್ ಚೇಂಜ್ ಅಕರ್ಸ್ ಇಟ್ ಮೀನ್ಸ್ ಯಾವುದೇ ಒಂದು ಕ್ವಾಂಟಿಟಿ ಒಳಗೆ ಬದಲಾವಣೆ ಕಂಡು ಬಂದೈತಿ, ಆ ಬದಲಾವಣೆಯನ್ನ ರಿಪ್ರೆಸೆಂಟ್ ಮಾಡೋ ಸಂಬಂಧ ನಾವು ಏನ್ ಮಾಡ್ತೀವಿ, ಒಂದಿಷ್ಟು ಲೆಟರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದು ಬದಲಾವಣೆ ಎಲ್ಲರೂ ಚೇಂಜಸ್ ಭಾಳ ದೊಡ್ಡ ಇದ್ದು ಅಂತಂದ್ರ ಅವಾಗ ಒಂದ್ ಬೇರೆ ಲೆಟರ್ ಯೂಸ್ ಆಗ್ತೈತಿ. ಚೇಂಜಸ್ ಭಾಳ ಸಣ್ಣ ಇದ್ದು ಅಂತಂದ್ರ ಅವಾಗ ಒಂದ್ ಬೇರೆ ಲೆಟರ್ ಯೂಸ್ ಆಗ್ತದೆ. ವೆನ್ ಚೇಂಜ್ ಇಸ್ ಬಿಗ್ ರಿಪ್ರೆಸೆಂಟ್ಸ್ ಬೈ ಡೆಲ್ಟಾ. ಡೆಲ್ಟಾ ಅನ್ನ ನಾವು ಈ ರೀತಿ ಏನ್ ಮಾಡ್ತೀವಿ ಅಂದ್ರೆ ತೋರಿಸ್ತೀವಿ. ಸೊ ಇದು ಒಂದು ಸ್ಮಾಲ್ ಟ್ರಯಾಂಗಲ್ ಐತೆ ಕಾಣ್ತೈತಿ, ಇದಕ್ಕೆ ನಾವು ಡೆಲ್ಟಾ ಅಂತ ಹೇಳಿ ಕರಿತೀವಿ. ಓಕೆ, ಡೆಲ್ಟಾ ಅನ್ನೋದು ಒಂದು ಜಸ್ಟ್ ಏನ ಸಿಂಬಾಲ್ ಐತೆ ತೋರಿಸೋ ಸಂಬಂಧ. ನಾವು ಎಕ್ಸ್ ದಾಗ ಚೇಂಜ್ ಆಗೈತೆ ಅಂತ ಹೇಳೋ ಸಂಬಂಧ ಏನ್ ಮಾಡ್ತೀವಿ ಅಂತಂದ್ರೆ ಚೇಂಜ್ ಇನ್ ಎಕ್ಸ್ ಅನ್ನ ನಾನು ಬರಿಬೇಕಾಗಿ. ಇನ್ ಕಡೆ ನಾವು ಚೇಂಜ್ ಇನ್ ಎಕ್ಸ್ ಅನ್ನ ಹೆಂಗ್ ಬರ್ದಿದ್ದು x2 - x1 ಅಂತ ಹೇಳಿ ಬರ್ದಿದ್ದು. ಇದನ್ನ ನಾನು ಏನ್ ಬರಿಬಹುದು ಅಂತಂದ್ರೆ ಡೆಲ್ಟಾ ಎಕ್ಸ್ ಅಂತ ಹೇಳಿ ಬರಿಬಹುದು. ಡೆಲ್ಟಾ ಎಕ್ಸ್ ಏನ್ ರಿಪ್ರೆಸೆಂಟ್ ಮಾಡ್ತೈತಿ, ಎಕ್ಸ್ ದಾಗ ಚೇಂಜ್ ಆಗೈತೆ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೈತಿ. ಎಕ್ಸ್ ಅನ್ನೋದು ಒಂದು ಕ್ವಾಂಟಿಟಿ, ಆ ಕ್ವಾಂಟಿಟಿ ಒಳಗೆ ಬದಲಾವಣೆ ಆಗೈತೆ ಅಥವಾ ಚೇಂಜಸ್ ಆಗ್ಯಾವ ಅಂತ ತಿಳ್ಕೊರಿ. ಆ ಚೇಂಜಸ್ ಅನ್ನ ಡೆಲ್ಟಾ ಎಕ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ತೋರಿಸ್ತೀವಿ. ವೆನ್ ಚೇಂಜಸ್ ಆರ್ ಸ್ಮಾಲ್, ಆ ಒಂದು ಕೇಸ್ದಾಗ ನಾವು ರಿಪ್ರೆಸೆಂಟ್ ಎದರಲ್ಲೇ ಮಾಡ್ತೀವಿ ಅಂತಂದ್ರೆ ಆ ಚೇಂಜಸ್ ಅನ್ನ ರಿಪ್ರೆಸೆಂಟ್ಸ್ ಬೈ ಸ್ಮಾಲ್ ಡಿ. ಎಕ್ಸಾಂಪಲ್ ಆಗಿ ಈ ಒಂದು ಕೇಸಿಗೆ ನಾನು ಹೇಳ್ತೀನಿ. ಎಕ್ಸಾಂಪಲ್ ಆಗಿ ಇಫ್ ಚೇಂಜ್ ಇನ್ ಎಕ್ಸ್ ಈಸ್ ವೆರಿ ಸ್ಮಾಲ್. ಓಕೆ, ಎಕ್ಸ್ ದಾಗ ಬಹಳ ಸ್ಮಾಲ್ ಚೇಂಜ್ ಆಗೈತಿ, ಅವಾಗ ಆ ಚೇಂಜ್ ಅನ್ನ ರಿಪ್ರೆಸೆಂಟ್ ಮಾಡಕ್ ನಾವ್ ಏನ್ ಮಾಡ್ತೀವಿ, ಡಿ ಎಕ್ಸ್ ಅಂತಂದ್ರ ವೆರಿ ಸ್ಮಾಲ್ ಚೇಂಜ್, ಡೆಲ್ಟಾ ಎಕ್ಸ್ ಅಂತಂದ್ರ ಬಹಳ ದೊಡ್ಡ ಚೇಂಜ್ ಐತಿ. ಸೊ ಯಾವಾಗ ಬಹಳ ಸಣ್ಣ ಚೇಂಜ್ ಆಗಿರ್ತೈತಿ ಒಂದು ಕ್ವಾಂಟಿಟಿ ಒಳಗ, ಅವಾಗ ನಾವು ಡಿ ಎಕ್ಸ್ ರಿಪ್ರೆಸೆಂಟ್ ಮಾಡ್ತೀವಿ. ಬಹಳ ದೊಡ್ಡ ಚೇಂಜ್ ಆಗಿತ್ತಂದ್ರ ಡೆಲ್ಟಾ ಎಕ್ಸ್ ರಿಪ್ರೆಸೆಂಟ್ ಮಾಡ್ತೀವಿ. ಜಸ್ಟ್ ಏನಿವ ಚೇಂಜಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಸಿಂಬಲ್ಸ್. ಓಕೆ, ಡೆಲ್ಟಾ ಅನ್ಬೋದು ಅಥವಾ ಸ್ಮಾಲ್ ಡಿ. ಸ್ಮಾಲ್ ಡಿ ಯಾವಾಗ ಬಹಳ ಏನ್ ಚೇಂಜ್ ಆಗಿತ್ತಲ್ಲ ಕ್ವಾಂಟಿಟಿ ಒಳಗ, ಆ ಚೇಂಜ್ ಬಹಳ ಸಣ್ಣದಿತ್ತಂದ್ರ ಅವಾಗ ಡಿ ಅನ್ನ ಯೂಸ್ ಮಾಡ್ರಿ. ಆ ಚೇಂಜ್ ಬಹಳ ದೊಡ್ಡದಿತ್ತಂದ್ರ ಡೆಲ್ಟಾ ಎಕ್ಸ್ ಅನ್ನ ಯೂಸ್ ಮಾಡ್ರಿ. ಓಕೆ.